ಹೆಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಸಿ-ಟೆಟ್ ಫೆಬ್ರವರಿ 2016 ಪೇಪರ್ 2 ಅಲ್ಲಿ ಬರುವಂತಹ CDP ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಯ 15 ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ. CDPಯ ಎಲ್ಲ ಒಂದು 30 ಪ್ರಶ್ನೋತ್ತರಗಳನ್ನು ಒಂದೇ ತರಗತಿಯಲ್ಲಿ ಚರ್ಚಿಸುವುದು ತುಂಬಾ ವಿಡಿಯೋ ಲೆಂದಿ ಆಗುತ್ತೆ. ಬಿಕಾಸ್ ವಿತ್ ಎಕ್ಸ್ಪ್ಲನೇಷನ್ ಅಂತಂದರೆ ವಿಡಿಯೋ ಲೆಂದಿ ಆಗುತ್ತೆ, ಹೌದಲ್ವಾ? ಸೊ ಹೀಗಾಗಿ ಈ ಒಂದು ಫೆಬ್ರವರಿ 2016 ಕ್ವಶನ್ ಪೇಪರ್ ಅನಲೈಸಸನ್ನು ನಾನು 2 ಭಾಗಗಳಾಗಿ ವಿಭಾಗಿಸಿದ್ದೇನೆ. ಸೊ ಇದು ಭಾಗ 1 ಆಗಿದೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಉಪಯುಕ್ತವಾದಂತಹ ತರಗತಿ ಇದಾಗಿದೆ. ಈಗ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಸೊ ಇದು 2016 ಫೆಬ್ರವರಿ ಪೇಪರ್ 2 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫೋಲ್ಡಿಂಗ್? ಲರ್ನಿಂಗ್ ಆಫ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಟಿಲ್ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಡೂ ಇಟ್ ಬೈ ಹರ್ ಸೆಲ್ಫ್. ಇಲ್ಲಿ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ, ಸ್ಕ್ಯಾಫೋಲ್ಡಿಂಗ್ಗೆ ಒಂದು ಗುಡ್ ಎಕ್ಸಾಂಪಲ್ ಯಾವುದು? ಈ 4 ಆಪ್ಷನ್ಸ್ನಲ್ಲಿ ಗುಡ್ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಸ್ಕ್ಯಾಫೋಲ್ಡಿಂಗ್ ಅಂದ್ರೇನು? ಈ ಸ್ಕ್ಯಾಫೋಲ್ಡಿಂಗನ್ನು ಟರ್ಮನ್ನು ಯಾರು ನೀಡಿದ್ದಾರೆ? ಹಾಗಾದರೆ ಈ ಸ್ಕ್ಯಾಫೋಲ್ಡಿಂಗ್ ಟರ್ಮನ್ನು ವೈಗೋಟ್ಸ್ಕಿ ಅವರು ನೀಡಿದ್ದಾರೆ. ಸ್ಕ್ಯಾಫೋಲ್ಡಿಂಗ್ ಅಷ್ಟೇ ಅಲ್ಲದೆ ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಹಾಗೆ MKO ಅಂತಂದರೆ ಮೋರ್ ನಾಲೆಜಬಲ್ ಅದರ್. ಆಮೇಲೆ ಇದು ಕೊಲಾಬ್ರೇಷನ್ಗೆ ಕೂಡ ಇವರು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಪೀಚ್ ಬಗ್ಗೆ ಹೇಳಿದ್ದಾರೆ, ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಬಗ್ಗೆ ಹೇಳಿದ್ದಾರೆ. ನಂತರ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಬಗ್ಗೆ ಅವರು ನೀಡಿರುವಂತಹ ಥೇರಿ ಯಾವುದು? ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೇಲೆ ಒಂದು ಥೇರಿಯನ್ನು ನೀಡಿದ್ದಾರೆ. ಯಾವುದು ಹಾಗಾದರೆ? ಸೋಷಿಯಲ್ ಕಲ್ಚರಲ್ ಥೇರಿ, ಸಾಮಾಜಿಕ ಸಂರಚನಾವಾದ ಸಿದ್ಧಾಂತ. ಈ ರೀತಿ ಹಲವಾರು ಒಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ವೈಗೋಟ್ಸ್ಕಿ ಅವರು ನೀಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಈ ಒಂದು ತರಗತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡುವುದರಿಂದ ವಿಡಿಯೋ ಲೆಂದಿ ಆಗುತ್ತೆ. ನಾನೇನು ಮಾಡ್ತೀನಿ, ವೈಗೋಟ್ಸ್ಕಿ ಅವರ ಥೇರಿ ಮೇಲೇ ಒಂದು ಸೆಪ್ರೇಟ್ ಕ್ಲಾಸ್ ಮಾಡಿ ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಹಾಗೆ ಆ ಥೇರಿಯಲ್ಲಿ ಯಾವ ಒಂದು ಅಂಶಗಳು ಒಳಗೊಂಡಿದೆ ಅನ್ನೋದನ್ನು ನಾವು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮೂಲಕ ತಿಳಿದುಕೊಳ್ಳೋಣ. ಸೊ ಈಗ ಈ ಒಂದು ಪ್ರಶ್ನೆಯ ಉತ್ತರ ಯಾವುದು ಅಂತ ನೋಡೋಣ. ಫಸ್ಟ್ ಆಪ್ಷನ್, ಆಫರಿಂಗ್ ಅ ರಿವಾರ್ಡ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಕ್ವಿಕ್ಲಿ. ಅಂದರೆ ಆ ಒಂದು ಪ್ರಾಬ್ಲಮ್ನ ಸಮಸ್ಯೆಯನ್ನು ವೇಗವಾಗಿ ಯಾರು ಪರಿಹರಿಸ್ತಾರೋ ಅವರಿಗೆ ಬಹುಮಾನವನ್ನು ನೀಡುವುದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತಾರ. ಸೆಕೆಂಡ್ ಒನ್, ಟೆಲ್ಲಿಂಗ್ ಹರ್ ದ್ಯಾಟ್ ಶಿ ಕ್ಯಾನ್ ಡೂ ಇಟ್ ಬೈ ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್. ಅಂದರೆ ಮತ್ತೆ ಪ್ರಯತ್ನಿಸುವ ಮೂಲಕ ಅವಳದನ್ನು ಮಾಡಬಹುದು ಅಂತ ನಾವು ಅವಳಿಗೆ ಹೇಳುವುದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತೀವ. ಥರ್ಡ್ ಒನ್, ಪ್ರೊವೈಡಿಂಗ್ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್. ಅಂತಂದರೆ ಅರ್ಧ ಪರಿಹರಿಸಿದಂಥ ಒಂದು ಉದಾಹರಣೆಯನ್ನು ನಾವು ಮಗುವಿಗೆ ನೀಡುವುದು, ಆಮೇಲೆ ಅದನ್ನು ಆ ಮಗು ಏನು ಮಾಡುತ್ತೆ, ಕಂಟಿನ್ಯೂ ಆಗಿ ಸಾಲ್ವ್ ಮಾಡುತ್ತೆ. ಸೊ ಇದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತಾರ. ಫೋರ್ತ್ ಒನ್, ಟೆಲ್ಲಿಂಗ್ ಹರ್ ಶಿ ಕೆ ನಾಟ್ ಗೋ ಹೋಮ್ ಟಿಲ್ ಶಿ ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸುವವರೆಗೂ ನಾವು ಮಗುವನ್ನು ಮನೆಗೆ ಕಳಿಸೋಲ್ಲ, ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತೀವ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಈಗ ನಾನು ನಿಮಗೆ ಒಂದಿಷ್ಟು ಪಿಕ್ಚರ್ಸ್ ಮೂಲಕ ಸ್ಕ್ಯಾಫೋಲ್ಡಿಂಗ್ ಅನ್ನುವ ಪದದ ಅರ್ಥವನ್ನು ವಿವರಿಸ್ತೀನಿ. ಸೊ ಈಗ ಪಿಕ್ಚರನ್ನು ನೋಡೋಣ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ತಂದೆ ಏನು ಮಾಡ್ತಾ ಇದ್ದಾರೆ, ಮಗುವಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಹಾಫ್ ಸಾಲ್ವ್ಡ್ ಎಕ್ಸಾಂಪಲನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಫ್ ಒಂದು ಸಾಲ್ವ್ಡ್ ಎಕ್ಸಾಂಪಲನ್ನು ಪ್ರೊವೈಡ್ ಮಾಡಿದ ನಂತರ ಮಗು ಏನು ಮಾಡುತ್ತೆ, ಅದನ್ನು ಕಂಪ್ಲೀಟ್ ಮಾಡುತ್ತೆ. ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಏನು, ಸಹಾಯ ಆಗುತ್ತೆ. ಸಹಾಯ ಅಂತಂದರೆ ಕಂಪ್ಲೀಟಾಗಿ ಪೂರ್ತಿ ಮುಗಿಯುವವರೆಗೂ ಸಹಾಯ ಮಾಡುವುದು ಸ್ಕ್ಯಾಫೋಲ್ಡಿಂಗ್ ಆಗಲ್ಲ. ಟೆಂಪರ್ವರಿ ಅಷ್ಟೇ, ಸ್ವಲ್ಪ ಮಗುವಿಗೆ ಕ್ಲೂ ಕೊಡುವುದು, ಗೈಡೆನ್ಸ್ ಮಾಡುವುದು, ಟೆಂಪರ್ವರಿ ಹೆಲ್ಪ್ ಮಾಡುವುದು. ಈ ರೀತಿ ಮಾಡುವುದಕ್ಕೆ ಏನಂತ ಕರಿತೀವಿ ನಾವು, ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ಮಗುವಿಗೆ ತಂದೆ ಏನು ಮಾಡ್ತಿದ್ದಾರೆ, ಸ್ಕ್ಯಾಫೋಲ್ಡ್ ಮಾಡ್ತಾ ಇದ್ದಾರೆ, ಅಂದರೆ ಗೈಡೆನ್ಸನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಮಾಡಬೇಕು ಅಂತ. ಸೊ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ನೋಡಿ, ಮಗುವಿಗೆ ತಂದೆ ಹೇಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಮೂಲಕ ಮಗು ಏನು ಮಾಡ್ತಾ ಇದೆ, ಆ ಒಂದು ಸಮಸ್ಯೆಯನ್ನು ಪರಿಹರಿಸ್ತಾ ಇದೆ. ಸೊ ಇದಕ್ಕೆ ಏನಂತ ಕರೀತಾರೆ, ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಸೊ ಈಗ ನಿಮಗೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು ಅಂತ ಚೆನ್ನಾಗಿ ಅರ್ಥ ಆಯ್ತಲ್ವಾ? ಚೆನ್ನಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ತರಗತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟನ್ನು ಓದುವುದರಿಂದ ನನಗೂ ಕೂಡ ಸಂತೋಷ ಆಗುತ್ತೆ. ಹೀಗೆ ಇನ್ನೂ ಹೆಚ್ಚಿನ ಒಂದು ತರಗತಿಗಳನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಹೌದಲ್ವಾ?
ಸೊ ಈಗ ನಮಗೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು ಅಂತ ಉದಾಹರಣೆ ಮೂಲಕ ನಾವು ತಿಳ್ಕೊಂಡ್ವಿ. ಈಗ ಆ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಈಗಾಗಲೇ ನಿಮಗೆ ಅದರ ಉತ್ತರ ಯಾವುದು ಅಂತ ನೀವು ಗೆಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ನೋಡೋಣ. ಸೊ ಈಗ ಆಪ್ಷನ್ ಫಸ್ಟ್ ಏನು ಹೇಳಿತ್ತು, ರಿವಾರ್ಡ್ ಕೊಡೋದು, ಮಗುವಿಗೆ ಬಹುಮಾನವನ್ನು ಕೊಡುವುದು ಆಗಿತ್ತು. ಸೊ ಇದು ಉತ್ತರ ಆಗಲ್ಲ. ಯಾಕೆ, ನಾವು ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನಂತ ತಿಳ್ಕೊಂಡ್ವಿ, ಸಹಾಯ ಮಾಡುವುದು, ಗೈಡೆನ್ಸ್ ಕೊಡುವುದು, ಸಪೋರ್ಟನ್ನು ಕೊಡುವುದು, ಹೆಲ್ಪ್ ಮಾಡುವುದು, ಟೆಂಪರ್ವರಿ ಹೆಲ್ಪ್ ಮಾಡುವುದು, ಹೌದಲ್ವಾ. ಸೊ ಈಗ ಸೆಕೆಂಡ್ ಒಂದು ಆಪ್ಷನ್ ಏನು ಹೇಳ್ತಾ ಇದೆ, ಮಗುವಿಗೆ ನೀನೇನು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾ ಇದೆ. ಸೊ ಇದು ಕೂಡ ಸ್ಕ್ಯಾಫೋಲ್ಡಿಂಗ್ಗೆ ಉದಾಹರಣೆ ಆಗಲ್ಲ. ಆಮೇಲೆ ಫೋರ್ತ್ ಒನ್ ಏನು, ನೀನು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋವರೆಗೂ ನೀನು ಮನೆಗೆ ಹೋಗಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆ. ಸೊ ಇದು ಕೂಡ ಉತ್ತರ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು, ಥರ್ಡ್ ಒನ್, ಪ್ರೊವೈಡಿಂಗ್ ಅ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್. ಅಂದರೆ ನಾವು ಅರ್ಧ ಒಂದು ಸಾಲ್ವ್ ಮಾಡಿದಂತಹ ಒಂದು ಎಕ್ಸಾಂಪಲನ್ನು ಮಗುವಿಗೆ ಪ್ರೊವೈಡ್ ಮಾಡುವುದು. ಆಮೇಲೆ ಮಗು ಏನು ಮಾಡುತ್ತೆ, ನಾವು ಒಂದು ಕೊಟ್ಟಂತಹ ಗೈಡೆನ್ಸ್ ಮೂಲಕ, ಸಪೋರ್ಟ್ ಮೂಲಕ ಆ ಒಂದು ಪ್ರಾಬ್ಲಮ್ನ, ಆ ಒಂದು ಸಮಸ್ಯೆಯನ್ನು ಪರಿಹರಿಸುತ್ತೆ. ಇದಕ್ಕೆ ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್, ಯುವರ್ ಕ್ಲಾಸ್ ಹ್ಯಾಸ್ ಲರ್ನರ್ಸ್ ವಿತ್ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಟು ಅಸೆಸ್ ದೆಮ್, ಯು ವುಡ್ ಗಿವ್ ದೆಮ್. ಅಂತಂದರೆ ನಿಮ್ಮ ಒಂದು ತರಗತಿಯಲ್ಲಿ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಹೊಂದಿರುವಂತಹ ಮಕ್ಕಳಿದ್ದಾರೆ. ಸೊ ಆ ಮಕ್ಕಳಿಗೆ ನೀವು ಅಸೆಸ್ ಮಾಡಬೇಕಾಗಿದೆ, ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ. ಸೊ ಹಾಗಾದರೆ ನೀವು ಏನು ಕೊಡ್ತೀರಾ, ಯಾವುದರ ಮೂಲಕ ನೀವು ಅಸೆಸ್ ಮಾಡ್ತೀರಾ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್, ಅ ಯೂನಿಫಾರ್ಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಲೇಬಲ್ ದ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದೇರ್ ಮಾರ್ಕ್ಸ್ ಇನ್ ದ ಟೆಸ್ಟ್. ಅಂದರೆ ಅವರ ಒಂದು ಟೆಸ್ಟ್ನಲ್ಲಿ ಬಂದಿರುವಂತಹ ಅಂಕಗಳ ಮೂಲಕ ನಾವು ಲೇಬಲ್ ಮಾಡೋದಂದರೆ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, ಅಥವಾ ಎ ಗ್ರೇಡ್, ಬಿ ಗ್ರೇಡ್, ಈ ರೀತಿ ರ್ಯಾಂಕ್ ಮಾಡಬೇಕಾ. ಸೆಕೆಂಡ್ ಆಪ್ಷನ್, ದ ಸೇಮ್ ಸೆಟ್ ಆಫ್ ಟಾಸ್ಕ್ ಆ್ಯಂಡ್ ಟೆಸ್ಟ್ಸ್. ಅಂದರೆ ಎಲ್ಲ ಅಲ್ಲಿ ಏನಿದೆ ಪ್ರಶ್ನೆಯಲ್ಲಿ, ವಿಭಿನ್ನ ಕಲಿಕೆ ಶೈಲಿ ಹೊಂದಿರುವಂತಹ ಮಕ್ಕಳು. ಆದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ದ ಸೇಮ್ ಸೆಟ್ ಆಫ್. ಅಂದರೆ ಎಲ್ಲ ಮಕ್ಕಳಿಗೂ ನಾವು ಒಂದೇ ಥರದಂತಹ ಟಾಸ್ಕನ್ನು, ಒಂದೇ ಥರನಾದಂತಹ ಟೆಸ್ಟನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಅಸೆಸನ್ನು ಮಾಡಬಹುದಾ. ಥರ್ಡ್ ಆಪ್ಷನ್, ಅ ವರೈಟಿ ಆಫ್ ಟಾಸ್ಕ್ ಆ್ಯಂಡ್ ಟೆಸ್ಟ್. ಅಂದರೆ ವಿಭಿನ್ನವಾದಂತಹ ಟಾಸ್ಕ್ಗಳನ್ನು, ಟೆಸ್ಟ್ಗಳನ್ನು ನಾವು ಮಕ್ಕಳಿಗೆ ನೀಡುವುದರ ಮೂಲಕ ಅಸೆಸನ್ನು ಮಾಡಬೇಕಾ. ಫೋರ್ತ್ ಒನ್, ದ ಸೇಮ್ ಟೈಮ್ ಟು ಪರ್ಫಾರ್ಮ್ ಆನ್ ದ ಟೆಸ್ಟ್. ಅಂದರೆ ಎಲ್ಲ ಮಕ್ಕಳಿಗೂ ಒಂದೇ ಸೇಮ್ ಟೈಮನ್ನು ಮಗುವಿಗೆ ನೀಡಬೇಕಾ ಅಂತ, ಯಾವುದ್ರ ಮೂಲಕ ನಾವು ಏನನ್ನು ಕೊಟ್ಟು ಆ ಒಂದು ಮಕ್ಕಳಿಗೆ ಅಸೆಸ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಥರ್ಡ್ ಆಪ್ಷನಲ್ಲಿ. ಅಂದರೆ ಪ್ರಶ್ನೆ ಏನಿದೆ, ವಿಭಿನ್ನ ಕಲಿಕಾ ಶೈಲಿಯನ್ನು ಹೊಂದಿರುವಂತಹ ಮಕ್ಕಳು ಅಂತ ಕೇಳಿದ್ದಾರೆ. ಸೊ ಒಂದು ಮಗು ಬೇಗ ಕಲಿಯುತ್ತೆ, ಒಂದು ಮಗು ಸ್ಲೋ ಆಗಿ ಕಲಿಯುತ್ತೆ, ಹೌದಲ್ವಾ. ಸೊ ಎಲ್ರಿಗೂ ನಾವು ಸೇಮ್ ಟಾಸ್ಕ್ಗಳನ್ನು, ಸೇಮ್ ಒಂದು ಟೆಸ್ಟನ್ನು ಅಥವಾ ಸೇಮ್ ಒಂದು ಸಮಯವನ್ನು ಕೊಟ್ಟು ಈ ರೀತಿ ಮಾಡುವುದರಿಂದ ಅಲ್ಲಿ ಅಸೆಸ್ ಮಾಡುವುದು ಕಠಿಣ ಆಗುತ್ತೆ, ಹೌದಲ್ವಾ. ಯಾಕಂದರೆ ಅಲ್ಲಿ ವಿಭಿನ್ನ ಕಲಿಕಾ ಶೈಲಿ ಹೊಂದಿರುವಂಥ ಮಕ್ಕಳಿದ್ದಾರೆ. ಸೊ ಆ ರೀತಿ ಲರ್ನಿಂಗ್ ಸ್ಟೈಲ್ಸ್, ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಹೊಂದಿರುವಂಥ ಮಕ್ಕಳು ನಮ್ಮ ಕ್ಲಾಸ್ನಲ್ಲಿ ಇದ್ದಾಗ ನಾವು ಏನು ಮಾಡಬೇಕು, ಅ ವರೈಟಿ ಆಫ್ ಟಾಸ್ಕ್ ಆ್ಯಂಡ್ ಟೆಸ್ಟ್ಗಳನ್ನು ನೀಡಬೇಕು. ಬೇರೆ ಬೇರೆ ವಿಭಿನ್ನವಾದಂತಹ ಟಾಸ್ಕ್ಗಳನ್ನು, ಟೆಸ್ಟ್ಗಳನ್ನು ನೀಡುವುದರ ಮೂಲಕ ಅಲ್ಲಿ ಮಗು ಯಾವ ಒಂದು ವೇಗದಲ್ಲಿ ಕಲಿಯುತ್ತಲ್ವ, ಸೊ ಆ ಮಗುವಿಗೆ ಅಲ್ಲಿ ಅನುಕೂಲ ಆಗುತ್ತೆ. ಈಗ ನಾವು ಸ್ಲೋ ಕಲಿಯುವಂಥ ಮಗುವಿಗೆ ನೀಡುವಂಥ ಟೆಸ್ಟನ್ನು ವೇಗವಾಗಿ ಕಲಿಯುವಂಥ ಮಗುವಿಗೆ ನೀಡಿದಾಗ ಅಲ್ಲಿ ಮಗುವಿಗೆ ಬೇಜಾರುತ್ತೆ, ಬೋರ್ ಆಗುತ್ತೆ, ಮಾಡಲಿಕ್ಕೆ ಮನಸ್ಸಾಗಲ್ಲ. ಅದೇ ಒಂದು ಟಫ್ ಅಂದರೆ ವೇಗವಾಗಿ ಕಲಿಯುವಂಥ ಮಗುವಿಗೆ ನೀಡುವಂತಹ ಟೆಸ್ಟನ್ನು ನಾವು ಸ್ಲೋ ಕಲಿಯುವಂಥ ಮಗುವಿಗೆ ನೀಡಿದಾಗ ಮಗು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಹೌದಲ್ವಾ. ಸೊ ಹೀಗಾಗಿ ನಾವಲ್ಲಿ ಆ ಒಂದು ತರಗತಿಯಲ್ಲಿ ಏನು ಮಾಡಬೇಕು, ವರೈಟೀಸ್ ಆಫ್ ಟೆಸ್ಟ್ಗಳನ್ನು, ವರೈಟೀಸ್ ಆಫ್ ಟಾಸ್ಕ್ಗಳನ್ನು ನೀಡಬೇಕಾಗುತ್ತೆ. ಸೊ ಸೆಕೆಂಡ್ ಕ್ವಶನ್ ನಿಮಗೆ ಚೆನ್ನಾಗಿ ಅರ್ಥ ಆಯ್ತಲ್ವಾ. ಈಗ ಥರ್ಡ್ ಕ್ವಶನ್ ನೋಡೋಣ. Third question, nowadays there is a tendency to refer to wrong concepts of children as alternative conception. This could be attributed to. ಅಂತಂದರೆ ಇಂದಿನ ದಿನಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ತಪ್ಪು ಪರಿಕಲ್ಪನೆಗಳನ್ನು ಪರ್ಯಾಯ ಪರಿಕಲ್ಪನೆ ಅಂತ ಉಲ್ಲೇಖಿಸುವಂತಹ ಪ್ರವೃತ್ತಿ ಇದೆ. ಸೊ ಈ ಒಂದು ಪ್ರವೃತ್ತಿ ಇದ್ದಾಗ ಮಗುನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಉದಾಹರಣೆ ನಿಮಗೆ ಹೇಳಬೇಕು ಅಂತಂದರೆ, ಈಗ ಟ್ರೈನ್ನಲ್ಲಿ ನಾವು ಹೋಗ್ತಾ ಇರ್ತೀವಿ, ಮಗು ಏನು ಹೇಳುತ್ತೆ, ಪಕ್ಕದಲ್ಲಿರುವಂತಹ ಮರಗಳು ನಮ್ಮ ಜೊತೆ ಬರ್ತಾ ಇವೆ ಅಂತ ಹೇಳುತ್ತೆ. ಆಮೇಲೆ ನಾವು ಓಡುವಾಗ ನನ್ನ ಹಿಂದೆ ಹಿಂದೆ ಚಂದಮಾಮ ಓಡಿ ಬರ್ತಾ ಇದ್ದಾನೆ ಅಂತ ಹೇಳುತ್ತೆ. ಸೊ ಆಗ ಈ ಮಗುವಿಗೆ ಏನೂ ತಿಳಿಯಲ್ಲ, ಈ ರೀತಿ ನಾವು ಬ್ಲೇಮ್ ಮಾಡಬೇಕಾ. ಸೊ ಏನಂತ ತಿಳ್ಕೊಬೇಕು ಅನ್ನೋದು ಈ ಒಂದು ಪ್ರಶ್ನೆಯಾಗಿದೆ. ಆಪ್ಷನ್ ಫಸ್ಟ್, ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬೀಯಿಂಗ್ ನಾನ್ಸ್ಡ್ ಆ್ಯಂಡ್ ದೇರ್ ಬೀಯಿಂಗ್ ಪ್ಯಾಸಿವ್ ಇನ್ ದೇರ್ ಓನ್ ಲರ್ನಿಂಗ್. ಅಂದರೆ ಮಕ್ಕಳ ಒಂದು ತಿಳುವಳಿಕೆಯು ಅಸ್ಪಷ್ಟವಾಗಿದೆ ಮತ್ತು ಅವರ ಒಂದು ಸ್ವಂತ ಕಲಿಕೆಯಲ್ಲಿ ಅವರು ನಿಷ್ಕ್ರಿಯರಾಗಿದ್ದಾರೆ.
Second option, recognition that children are capable of thinking and their thinking is different from that of adults. ಅಂದರೆ ಅಡಲ್ಟ್ಸ್ಗಿಂತ ಮಗು ಒಂದು ಯೋಚಿಸುವಂತಹ ಸಾಮರ್ಥ್ಯ ದೊಡ್ಡವರಿಗಿಂತ ಇತರರಿಗಿಂತ ಏನೋ ಭಿನ್ನವಾಗಿದೆ ಅಂತ ನಾವು ಅನ್ಕೋಬೇಕಾ. ಥರ್ಡ್ ಒನ್, ಯೂಸಿಂಗ್ ಫ್ಯಾನ್ಸಿ ಟರ್ಮ್ಸ್ ಟು ಡಿಸ್ಕ್ರೈಬ್ ಚಿಲ್ಡ್ರನ್ಸ್ ಎರರ್ಸ್. ಅಂತಂದರೆ ಮಕ್ಕಳ ಒಂದು ತಪ್ಪುಗಳನ್ನ ವಿವರಿಸಲಿಕ್ಕೆ ನಾವು ಅಲಂಕಾರಿಕ ಪದಗಳನ್ನು ಬಳಸಬೇಕಾ. ಫೋರ್ತ್ ಒನ್, ಚಿಲ್ಡ್ರನ್ ಬೀಯಿಂಗ್ ಥಾಟ್ ಆಫ್ ಆ್ಯಸ್ ಅಡಲ್ಟ್ ಲೈಕ್ ಇನ್ ದೇರ್ ಥಿಂಕಿಂಗ್. ಅಂದರೆ ಮಕ್ಕಳು ಕೂಡ ಏನು ವಯಸ್ಕರಂತೆಯೇ ಆಲೋಚನೆಯನ್ನು ಮಾಡ್ತಾರೆ, ಯೋಚಿಸ್ತಾರೆ ಅಂತ ನಾವು ತಿಳ್ಕೊಬೇಕಾ. ಈ ರೀತಿ ಅಲ್ಟರ್ನೇಟಿವ್ ಮುಂಚೆ ಎಲ್ಲ ಏನು ಮಗು ಆ ರೀತಿ ಒಂದು ರಾಂಗ್ ಕಾನ್ಸೆಪ್ಟ್ಸ್ನ ಅಂತಂದರೆ ಈಗ ನನ್ನ ಜೊತೆ ಟ್ರೈನಲ್ಲಿ ನನ್ನ ಜೊತೆ ಗಿಡಗಳು ಬರ್ತಾ ಇವೆ ಅಂತಂದಾಗ ಅದಕ್ಕೆ ರಾಂಗ್ ಕಾನ್ಸೆಪ್ಟ್ಸ್ ಅಂತ ಕರಿತಿದ್ರು. ಅಂದರೆ ಇಲ್ಲಿ ಹಿಂದಿಯಲ್ಲಿದೆ ನೋಡಿ, ಗಲತ್ ಧಾರಣಾವು ಅಂತ. ಸೊ ಅಂದರೆ ತಪ್ಪು ಒಂದು ಪರಿಕಲ್ಪನೆ ಅಂತ ತಿಳ್ಕೊಳ್ತಾ ಇದ್ರು. ಆದರೆ ಈಗ ಅದನ್ನು ಏನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಯಾರ. ಏನು ಅಂತಂದರೆ ಅಲ್ಟರ್ನೇಟಿವ್ ಕನ್ಸೆಪ್ಷನ್ ಅಂದರೆ ವೈಕಲ್ಪಿಕ ಧಾರಣಾಯಿ. ಅಂದರೆ ವಿಭಿನ್ನ ಮಗು ಏನೋ ಒಂದು ವಿಭಿನ್ನವಾಗಿ ಯೋಚಿಸುತ್ತೆ. ಆ ಚಿಕ್ಕ ಮಗು ಆ ರೀತಿ ಯೋಚನೆ ಮಾಡಿದಾಗ ನಾವು ಬೈಬೇಕಾ, ಅದಕ್ಕೆ ನಿನಗೇನು ತಿಳಿಯಲ್ಲ, ಸೊ ಅದು ಹಾಗಲ್ಲ ಹೀಗಲ್ಲ ಅಂತ ಈ ರೀತಿ ನಾವು ಮಗುವಿಗೆ ಬೈಬೇಕಾ. ಸೊ ಅದನ್ನು ನಾವು ಏನಂತ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಪ್ರಶ್ನೆ ಇದೆ, ಹೌದಲ್ವಾ. ಸೊ ಇಲ್ಲಿ ಅಲ್ಟರ್ನೇಟಿವ್ ಕನ್ಸೆಪ್ಷನ್ ಅಂತಂದರೆ ಮಗು ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಿದಾಗ ಅಲ್ಲಿ ನಾವು ಏನು ತಿಳ್ಕೊಬೇಕು ಅಂತಂದರೆ ಮಗು ವಯಸ್ಕರಿಗಿಂತ ಅವರ ಒಂದು ಯೋಚನೆ ಮಾಡುವಂತಹ ಸಾಮರ್ಥ್ಯ ಏನಿದೆ ಡಿಫ್ರೆಂಟ್ ಇದೆ ಅಂತ ನಾವಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸೆಕೆಂಡ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಕಗ್ನೈಸೇಷನ್ ದ್ಯಾಟ್ ಚಿಲ್ಡ್ರನ್ ಆರ್ ಕ್ಯಾಪೇಬಲ್ ಆಫ್ ಥಿಂಕಿಂಗ್ ಆ್ಯಂಡ್ ದೇರ್ ಥಿಂಕಿಂಗ್ ಈಸ್ ಡಿಫ್ರೆಂಟ್ ಫ್ರಾಮ್ ದ್ಯಾಟ್ ಆಫ್ ಅಡಲ್ಟ್ಸ್. ಅಂದರೆ ಮಗುವಿನ ಒಂದು ಯೋಚನಾ ಶಕ್ತಿ, ಅದರ ಒಂದು ಕ್ಯಾಪೇಬಲ್ ಆಫ್ ಥಿಂಕಿಂಗು, ಸೊ ಅದು ಏನು ವಯಸ್ಕರಿಗಿಂತ ಭಿನ್ನವಾಗಿದೆ. ಆಗ ಆ ರೀತಿ ನಾವು ತಿಳ್ಕೊಂಡೇನು ಮಗುವಿಗೆ ಒಂದು ಆ ಉದಾಹರಣೆಗಳನ್ನು ಕೊಡೋದರ ಮೂಲಕ ಅದು ಯಾಕೆ ಆ ರೀತಿ ನಮ್ಗೆ ಅನಿಸುತ್ತೆ, ನಮ್ಮ ಜೊತೆ ಬಂದಂಗೆ ಅನಿಸುತ್ತೆ, ಅದನ್ನೆಲ್ಲ ನಾವು ಮಗುವಿಗೆ ತಿಳಿ ಹೇಳಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ನಾವು ನೀನು ತಪ್ಪು ಒಂದು ಪರಿಕಲ್ಪನೆಯನ್ನು ಮಾಡ್ತಾಯಿದ್ಯಾ, ನಿನಗೆ ತಪ್ಪಾಗಿ ನೀನು ಅರ್ಥ ಮಾಡ್ಕೋತಿದ್ಯಾ ಹಾಗೆ ಹೀಗೆ ಅಂತ ಮಗುವಿಗೆ ನಾವು ಬೈಯೋ ಹಾಗಿಲ್ಲ. ಓಕೆನಾ. ಈಗ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅ ಟೀಚರ್ಸ್ ರೋಲ್ ಇನ್ ಅ ಮಿಡಲ್ ಸ್ಕೂಲ್ ಕ್ಲಾಸ್ ರೂಮ್. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಮ ಶಾಲಾ ತರಗತಿಯಲ್ಲಿ ಶಿಕ್ಷಕರ ಪಾತ್ರವನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ 4 ಏನು ಆಪ್ಷನ್ಸ್ ಇವೆ ಅಲ್ವಾ, ಸೊ ಈ ಆಪ್ಷನ್ಸ್ನಲ್ಲಿ ಯಾವ ಒಂದು ಆಪ್ಷನ್ನು ಶಿಕ್ಷಕರ ಪಾತ್ರವನ್ನು ಉತ್ತಮವಾಗಿ ವಿವರಿಸುತ್ತೆ ಅಂತ ಇದೆ. ಸೊ ಫಸ್ಟ್ ಆಪ್ಷನ್, ಡಿಸ್ಕರೇಜಿಂಗ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಫೋಕಸಿಂಗ್ ಆನ್ ಯುನಿಡೈಮೆನ್ಷನಲ್ ಪರ್ಸ್ಪೆಕ್ಟಿವ್. ಅಂತಂದರೆ ಬಹುದೃಷ್ಟಿಕೋನಗಳ ಒಂದು ಕಾನ್ಸೆಪ್ಟ್ಗಳನ್ನು ಡಿಸ್ಕರೇಜ್ ಮಾಡಿ ನಾವು ಏಕಮಾತ್ರ ದೃಷ್ಟಿಕೋನದ ಕಡೆಗೆ ಕೇಂದ್ರೀಕರಿಸಬೇಕು. ಅದು ಒಂದು ಟೀಚರ್ಸ್ ರೋಲ್ ಆಗುತ್ತಾ? ಇಲ್ಲ. ಸೆಕೆಂಡ್ ಆಪ್ಷನ್, ಯೂಸಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಟು ಗಿವ್ ಲೆಕ್ಚರ್ಸ್. ಅಂದರೆ ಮಗುವಿಗೆ ಲೆಕ್ಚರನ್ನು ಯಾವ ರೀತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಕೊಡೋದ್ರ ಮೂಲಕ ನಾವು ಲೆಕ್ಚರನ್ನು ಕೊಡ್ತೀವಿ, ಇದು ಟೀಚರ್ಸ್ ರೋಲನ್ನು ಬೆಸ್ಟಾಗಿ ಡಿಸ್ಕ್ರೈಬ್ ಮಾಡುತ್ತಾ? ಇಲ್ಲ. ಥರ್ಡ್ ಆಪ್ಷನ್, ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ಡಿಸ್ಕಷನ್. ಮಗುವಿಗೆ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಪ್ರೊವೈಡ್ ಮಾಡುವುದು. ಫೋರ್ತ್ ಒನ್, ಪ್ರಮೋಟಿಂಗ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ಅಮಾಂಗ್ ದೆಮ್ಸೆಲ್ಸ್ ಫಾರ್ ದ ಫಸ್ಟ್ ಪೊಸಿಷನ್. ಅಂದರೆ ಫಸ್ಟು ಸೆಕೆಂಡು ಈ ರೀತಿ ನಾವು ಪೊಸಿಷನ್ಗಳನ್ನು ಪ್ರಮೋಟ್ ಮಾಡುವುದಾ ಅಂತ ಕೇಳಿದ್ದಾರೆ. ಸೊ ಯಾವುದು ಹಾಗಾದರೆ ಶಿಕ್ಷಕರ ಒಂದು ಪಾತ್ರವನ್ನು ಬೆಸ್ಟಾಗಿ ಡಿಸ್ಕ್ರೈಬ್ ಮಾಡುವಂತಹ ಒಂದು ಆಪ್ಷನ್ ಯಾವುದು ಅಂತ ನೋಡೋಣ. ಸೊ ಇಲ್ಲಿ ಥರ್ಡ್ ಆಪ್ಷನ್ ನೋಡಿ, ಥರ್ಡ್ ಆಪ್ಷನ್ ನಮಗೆ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ, ಹೌದಲ್ವಾ. ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ಡಿಸ್ಕಷನ್, ಮಕ್ಕಳಿಗೆ ನಾವು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾವು ಅಪಾರ್ಚುನಿಟೀಸ್ಗಳನ್ನು ಕೊಡಬೇಕಾಗುತ್ತೆ. ಡಿಸ್ಕಷನ್ ಮಾಡಲಿಕ್ಕೆ, ಚರ್ಚೆಗಳನ್ನು ಮಾಡಲಿಕ್ಕೆ ನಾವು ಮಗುವಿಗೆ ಅವಕಾಶಗಳನ್ನು ಪ್ರೊವೈಡ್ ಮಾಡುವುದರಿಂದ ಮಗು ಕ್ಲಾಸ್ನಲ್ಲಿ ಎಂಗೇಜ್ ಆಗುತ್ತೆ, ಆಸಕ್ತಿಯಿಂದ ಪಾಲ್ಗೊಳ್ಳುತ್ತೆ. ಸೊ ಹೀಗಾಗಿ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇನ್ನು ಫಿಫ್ತ್ ಕ್ವಶನ್ ನೋಡೋಣ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್ ಈಸ್ ಕರೆಕ್ಟ್. ಅಂತಂದರೆ ಪ್ರೇರಣೆ ಮತ್ತು ಕಲಿಕೆಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್, ಮೋಟಿವೇಶನ್ ಡಸ್ ನಾಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಇನ್ ಲರ್ನಿಂಗ್. ಅಂದರೆ ಕಲಿಕೆಯಲ್ಲಿ ಮೋಟಿವೇಶನ್ ಅಭಿಪ್ರೇರಣೆ ಅನ್ನೋದು ಯಾವುದೇ ರೀತಿಯ ಒಂದು ಪಾತ್ರವನ್ನು ನಿರ್ವಹಿಸಲ್ವಾ? ಇಲ್ಲ, ನಿರ್ವಹಿಸುತ್ತೆ. ಸೊ ಆಪ್ಷನ್ ಫಸ್ಟ್ ನಮ್ಮದು ತಪ್ಪಾಯಿತು.
ಇನ್ನು ಸೆಕೆಂಡ್, ಲರ್ನಿಂಗ್ ಈಸ್ ಇಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಆರ್ ಮೋಟಿವೇಟೆಡ್ ಯೂಸಿಂಗ್ ಎಕ್ಸ್ಟರ್ನಲ್ ರಿವಾರ್ಡ್ಸ್. ಅಂದರೆ ಎಕ್ಸ್ಟರ್ನಲ್ ರಿವಾರ್ಡ್ಸ್ ಅಂತಂದರೆ ಗಿಫ್ಟ್ಗಳನ್ನು, ಬಹುಮಾನಗಳನ್ನು ನಾವು ಯಾವಾಗ ಮಗುವಿಗೆ ಮೋಟಿವೇಟ್ ಮಾಡಿ ಕೊಡ್ತೀವೋ ಆವಾಗ ಮಾತ್ರ ಕಲಿಕೆ ಅನ್ನೋದು ಇಫೆಕ್ಟಿವ್ ಆಗುತ್ತಾ? ಇಲ್ಲ, ಇದು ಕೂಡ ರಾಂಗ್ ಆಯಿತು. ಥರ್ಡ್ ಆಪ್ಷನ್, ಲರ್ನಿಂಗ್ ಈಸ್ ಇಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಹ್ಯಾವ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಡಿಸೈರ್ ಟು ಲರ್ನ್ ಫ್ರಾಮ್ ಇನ್ಸೈಡ್. ಅಂದರೆ ಮಗುವಿಗೆ ಆಂತರಿಕವಾಗಿ ನಾನು ಕಲಿಬೇಕು ಅಂತ ಏನು ಮೋಟಿವೇಶನ್ ಆಗುತ್ತೋ ಸೊ ಆವಾಗ ಮಾತ್ರ ಕಲಿಕೆ ಅನ್ನೋದೇನು ಇಫೆಕ್ಟಿವ್ ಆಗುತ್ತೆ ಅಂತ ಥರ್ಡ್ ಆಪ್ಷನ್ನಲ್ಲಿದೆ. ಫೋರ್ತ್ ಆಪ್ಷನ್, ಲರ್ನಿಂಗ್ ಈಸ್ ಇಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಆರ್ ಎಕ್ಸ್ಟ್ರಿನ್ಸಿಕಲಿ ಮೋಟಿವೇಟೆಡ್ ಬೈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅಂದರೆ ಸೆಕೆಂಡ್ ಆಪ್ಷನ್ ಏನು ನೋಡಿದ್ವಲ್ವ, ಈ ರೀತಿ ಗಿಫ್ಟ್ ಕೊಡುವುದು, ಅಂದರೆ ನೀನೀಗ ಈ ಒಂದು ಎಕ್ಸಾಮ್ನಲ್ಲಿ ನೀನು ಫಸ್ಟ್ ಬಂದಾಗ ನಾನು ಸೈಕಲ್ ಕೊಡ್ತೀನಿ ಅನ್ನೋದು, ಇದೇನಾಗುತ್ತೆ, ಒಂದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ. ನಾವು TET ಓದಬೇಕಾದ್ರೆ ಓದಿದ್ವಿ ಹೌದಲ್ವಾ, ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ. ಬಾಹ್ಯ ಅಂತಂದರೆ ಈ ರೀತಿ ನಾನು ಗಿಫ್ಟ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕಟ್ ಕೊಡ್ತೀನಿ ಅಂದಾಗ ಮಗು ಏನು ಮಾಡಲಿಕ್ಕೆ ತಯಾರಾಗುತ್ತೋ, ಇಫೆಕ್ಟಿವ್ ಆಗಿ ಮಾಡುತ್ತೋ, ಸೊ ಅದನ್ನು ನಾವು ಬಾಹ್ಯ ಒಂದು ಅಭಿಪ್ರೇರಣೆ ಅಂತ ಕರಿತೀವಿ. ಇಂಟೆನ್ಸಿಕ್ ಅಂತಂದರೆ ಆಂತರಿಕ, ಮಗುವಿಗೆ ಯಾರು ಗಿಫ್ಟ್ ಕೊಡಲಿ ಬಿಡಲಿ ನಾನು ಮಾಡಬೇಕು ಅಂತ ಮನಸ್ಸಿನಿಂದ ಬರಬೇಕು, ಆಂತರಿಕವಾಗಿ ಬರಬೇಕು, ಆಗ ಮಾತ್ರ ಒಂದು ಕಲಿಕೆಯನ್ನು ಇಫೆಕ್ಟಿವ್ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ ಹೌದಲ್ವಾ. ಸೊ ಈ ಒಂದು ಆಪ್ಷನ್ಸ್ನ ನೋಡಿದರೆ ನಮಗೆ ಥರ್ಡ್ ಆಪ್ಷನ್ ಬೆಸ್ಟ್ ಆಪ್ಷನ್ ಅಂತ ಆಗುತ್ತೆ ಹೌದಲ್ವಾ. ಏನು ಮೋಟಿವೇಶನ್ ಮತ್ತು ಲರ್ನಿಂಗ್, ಪ್ರೇರಣೆ ಮತ್ತು ಕಲಿಕೆ ಕುರಿತು ಒಂದು ಸರಿಯಾದ ಒಂದು ಹೇಳಿಕೆಯನ್ನು ನೀಡುವಂಥ ಹೇಳಿಕೆ ಯಾವುದು ಅಂತಂದರೆ ಆಪ್ಷನ್ ಥರ್ಡ್, ಲರ್ನಿಂಗ್ ಈಸ್ ಇಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಹ್ಯಾವ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಡಿಸೈರ್ ಟು ಲರ್ನ್ ಫ್ರಾಮ್ ದ ಇನ್ಸೈಡ್. ಅಂದರೆ ಮನಸ್ಸಿನಿಂದ ಆಂತರಿಕವಾಗಿ ಮಗುವಿಗೆ ನಾನು ಕಲಿಬೇಕು ಅಂತ ಆಂತರಿಕವಾಗಿ ಏನು ಮೋಟಿವೇಶನ್ ಸಿಗುತ್ತೋ ಆಗ ಮಾತ್ರ ಕಲಿಕೆ ಅನ್ನೋದು ಇಫೆಕ್ಟಿವ್ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ. ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಸಿಕ್ಸ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲರ್ನಿಂಗ್ ಈಸ್ ಕರೆಕ್ಟ್. ಅಂದರೆ ಕಲಿಕೆಯ ಬಗ್ಗೆ ಈ ಒಂದು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಫಸ್ಟ್, ಲರ್ನಿಂಗ್ ಈಸ್ ಅ ಪ್ಯಾಸಿವ್ ರಿಸಿಪ್ಟಿವ್ ಪ್ರೊಸೆಸ್. ಅಂತಂದರೆ ಕಲಿಕೆ ಅನ್ನೋದೊಂದು ನಿಷ್ಕ್ರಿಯ ಗ್ರಹಿಸುವಂತಹ ಪ್ರಕ್ರಿಯೆ ಆಗಿದೆನಾ. ಅಂದರೆ ಮುಂಚೆ ಎಲ್ಲ ನಡೀತಾ ಇತ್ತು, ಶಿಕ್ಷಕರು ಪಾಠ ಹೇಳ್ತಾ ಹೋಗ್ತಾ ಇದ್ರು, ಮಗು ಪ್ಯಾಸಿವ್ ಆಗಿ ಕೇಳ್ತಾ ಹೋಗ್ತಾ ಇತ್ತು, ಅಲ್ಲಿ ಯಾವುದೇ ರೀತಿ ಚರ್ಚೆ, ಆಮೇಲೆ ಕ್ವಶನಿಂಗು, ಪ್ರಶ್ನೆನ ಕೇಳೋದು, ಇದು ಯಾವುದೇ ಒಂದು ಕಾರ್ಯ ಆಗ್ತಾ ಇರಲಿಲ್ಲ ಹೌದಲ್ವಾ. ಸೊ ಅದಕ್ಕೇನು ಪ್ಯಾಸಿವ್ ರಿಸಿಪ್ಟಿವ್ ಪ್ರೊಸೆಸ್ ಅಂತ ಕರೀತಾರೆ. ನಿಷ್ಕ್ರಿಯವಾಗಿ ಕೂತು ಮಗು ಆ ಒಂದು ಲೆಕ್ಚರ್ನ ಕೇಳ್ತಾ ಹೋಗೋದು, ಇದು ಒಂದು ಕಲಿಕೆಗೆ ಸರಿಯಾದಂಥ ಒಂದು ಹೇಳಿಕೆ ಆಗುತ್ತಾ? ಇಲ್ಲ. ಸೆಕೆಂಡ್ ಆಪ್ಷನ್, ಲರ್ನಿಂಗ್ ಡಸ್ ನಾಟ್ ಡಿಪೆಂಡ್ ಆನ್ ಲರ್ನರ್ಸ್ ಪ್ರೀವಿಯಸ್ ನಾಲೆಜ್. ಕಲಿಕೆ ಅನ್ನೋದು ಮಗುವಿನ ಒಂದು ಪೂರ್ವಜ್ಞಾನಕ್ಕೆ ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ, ಡಿಪೆಂಡ್ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಯಾಕೆ ಡಿಪೆಂಡ್ ಆಗೋಲ್ಲ? ನಾವು ಮುಂಚೆ ಪೂರ್ವಜ್ಞಾನ ಏನಿರುತ್ತೋ, ಮುಂಚೆ ಏನು ಒಂದು ಪ್ರೀವಿಯಸ್ ನಾಲೆಜ್ ಇರುತ್ತೋ ಅದರ ಮೇಲೆ ನಾವು ಮುಂದಿನ ಒಂದು ಕಲಿಕೆಯನ್ನು ನಿರ್ಧಾರ ಆಗಿರುತ್ತೆ. ಅಂದರೆ ನಾವು ನೆಕ್ಸ್ಟ್ ಒಂದು ನ್ಯೂ ಒಂದು ನಾಲೆಜನ್ನು ಪಡಿಬೇಕಂತಂದರೆ ನಮಗೆ ಪ್ರೀವಿಯಸ್ ನಾಲೆಜ್ ಹೆಲ್ಪ್ ಮಾಡುತ್ತೆ, ಅದನ್ನು ಕಲೀಲಿಕ್ಕೆ ಸಹಾಯ ಮಾಡುತ್ತೆ ಹೌದಲ್ವಾ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ನಮ್ಮ ಉತ್ತರ ಆಗಲ್ಲ. ಇನ್ನು ಥರ್ಡ್ ಆಪ್ಷನ್, ಲರ್ನಿಂಗ್ ಈಸ್ ಇಕ್ವಿವ್ಯಾಲೆಂಟ್ ಟು ಅಕ್ವೈಜೇಷನ್ ಆಫ್ ಸ್ಕಿಲ್ಸ್. ಅಂದರೆ ಕಲಿಕೆಯು ಕೌಶಲ್ಯದ ಒಂದು ಸ್ಥಾನಕ್ಕೆ ಸಮಾನ ಆಗಿರುತ್ತೆ ಅಂತ ಕೇಳಿದ್ದಾರೆ, ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮ್ಮ ಉತ್ತರ ಆಗಲ್ಲ. ಸೊ ಹಾಗಾದರೆ ಈ ಮೂರು ಆಪ್ಷನ್ಸ್ಗಳು ನಮ್ಮ ಉತ್ತರ ಆಗಲಿಲ್ಲ ಅಂತಂದರೆ ನಮ್ಮ ಉತ್ತರ ಯಾವುದು? ಫೋರ್ತ್ ಆಪ್ಷನ್. ಈ ರೀತಿ ನಾವು ಎಲಿಮಿನೇಟ್ ಮಾಡ್ತಾ ಏನು ಮಾಡಬೇಕು, ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಫೋರ್ತ್ ಆಪ್ಷನಲ್ಲಿ ಏನು ಹೇಳುತ್ತೆ, ಲರ್ನಿಂಗ್ ಈಸ್ ಫೆಸಿಲಿಟೇಟೆಡ್ ಬೈ ಸೋಷಿಯಲ್ ಆ್ಯಕ್ಷನ್ಸ್. ಅಂದರೆ ಕಲಿಕೆಯು ಸಾಮಾಜಿಕ ಕ್ರಿಯೆಗಳಿಂದ ಏನು ಸುಲಭ ಆಗುತ್ತೆ, ಅಂದರೆ ಸಮಾಜದಲ್ಲಿ ಮಗು ಇನ್ವಾಲ್ವ್ ಆಗೋದರಿಂದ. ಈಗ ಫಾರ್ ಎಕ್ಸಾಂಪಲ್ ಮಗು ಏನು ಕೊಲಾಬ್ರೇಷನ್ ಲರ್ನಿಂಗ್ ನಮಗೆ ವೈಗೋಟ್ಸ್ಕಿಯರು ನೀಡಿರುವಂಥ ಒಂದು ಟರ್ಮ್ಸ್ ಆಗಿದೆ. ಮಗು ಅಲ್ಲಿ ತಮ್ಮ ಒಂದು ಸ್ನೇಹಿತರ ಜೊತೆ, ಗುಂಪುಗಳ ಜೊತೆ ಏನು ಕಲಿಯುವುದರಿಂದ, ಸಮಾಜದಲ್ಲಿ ಕಲಿಯುವುದರಿಂದ ಕಲಿಕೆ ಅನ್ನೋದೇನು ಸುಲಭ ಆಗುತ್ತೆ. ಸೊ ಫೋರ್ತ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಇನ್ನು ಸೆವೆಂತ್ ಕ್ವಶನ್ ನೋಡೋಣ. ಸೆವೆಂತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಟು ಎನೇಬಲ್ ಚಿಲ್ಡ್ರನ್ ಟು ಲರ್ನ್. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳನ್ನು ಕಲೀಲಿಕ್ಕೆ ಅನುವು ಮಾಡಿಕೊಡುವಂತಹ ಒಂದು ಪ್ರಮುಖವಾದಂತಹ ಚಟುವಟಿಕೆ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ರಿವಾರ್ಡ್ ಇದು ಆಗಲ್ಲ, ಮಗುವಿಗೆ ಬಹುಮಾನವನ್ನು ಕೊಡುವುದರಿಂದ ಇದು ಒಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಗುತ್ತಾ, ಮಗುವಿಗೆ ಕಲೀಲಿಕ್ಕೆ ಇಲ್ಲ. ಈಗ ಥರ್ಡ್ ಆಪ್ಷನ್ ನೋಡಿ, ಲೆಕ್ಚರ್ ಅಂದರೆ ಒಂದು ಉಪನ್ಯಾಸವನ್ನು ನೀಡುವುದು, ಇದು ಕೂಡ
ಒಳ್ಳೆಯ ಒಂದು ಆ್ಯಕ್ಟಿವಿಟಿ ಆಗಲ್ಲ. ಇನ್ಸ್ಟ್ರಕ್ಷನ್ ಅಂದರೆ ನಿರ್ದೇಶಗಳನ್ನು ಕೊಡುವುದು, ಇದು ಆ್ಯಕ್ಟಿವಿಟಿ ಆಗುತ್ತಾ ಮಗುವಿಗೆ ಕಲಿಕೆಗೆ? ಸೊ ಇದು ಕೂಡ ಆಗಿಲ್ಲ. ಹಾಗಾದರೆ ಬೆಸ್ಟ್ ಆಪ್ಷನ್ ಯಾವುದು? ಸೆಕೆಂಡ್ ಒನ್, ಡೈಲಾಗ್. ಯಾವುದು? ಸೆಕೆಂಡ್, ಡೈಲಾಗ್ ಈಸ್ ದ ರೈಟ್ ಆನ್ಸರ್. ಮಗುವಿಗೆ ನಾವು ಆದಷ್ಟು ಡೈಲಾಗ್ಸ್ಗಳನ್ನು, ಆ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಹಮ್ಮಿಕೊಳ್ಳುವುದರಿಂದ ಮಗು ಏನು ಚೆನ್ನಾಗಿ ಕಲಿಯುತ್ತೆ, ಆಸಕ್ತಿಯಿಂದ ಕಲಿಯುತ್ತೆ. ಸೊ ಇಟ್ ಈಸ್ ದ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಟು ಎನೇಬಲ್ ಚಿಲ್ಡ್ರನ್ ಟು ಲರ್ನ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು 8th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್? ವಿಕಾಸದ ಬಗ್ಗೆ ಇರುವಂತಹ ಸರಿಯಾದ ಹೇಳಿಕೆ ಯಾವುದು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್, ಡೆವಲಪ್ಮೆಂಟ್ ಪ್ರೊಸೀಡ್ ಫ್ರಾಮ್ ಬರ್ತ್ ಟು ಅಡೋಲೆಸೆನ್ಸ್ ಇನ್ ಅ ಫಾರ್ವರ್ಡ್ ಮ್ಯಾನರ್ ಆ್ಯಂಡ್ ದೆನ್ ಇಟ್ ಗೋಸ್ ಬ್ಯಾಕ್ವರ್ಡ್ಸ್. Second option, development changes go forward in a straight line. Third option, development occurs at a different rate among different individuals. Fourth option, development occurs at a very fast pace from birth till adolescence and then it stops. ಸೊ ಈ ಒಂದು ಪ್ರಶ್ನೆ ಬಗ್ಗೆ ಆಲ್ರೆಡಿ ನಾನು ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈಗ ಹೆಚ್ಚಿನ ಒಂದು ಎಕ್ಸ್ಪ್ಲನೇಷನ್ನ ಕೊಡಲಿಕ್ಕೆ ಹೋಗಲ್ಲ, ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಉತ್ತರಕ್ಕೆ ಹೋಗೋಣ. ಸೊ ಇದಕ್ಕೆ ಒಂದು ಸರಿ ಉತ್ತರ ಯಾವುದಾಗುತ್ತೆ? ಥರ್ಡ್ ಆಪ್ಷನ್ ಆಗುತ್ತೆ. ಡೆವಲಪ್ಮೆಂಟ್ ಅಕರ್ಸ್ ಆ್ಯಟ್ ಅ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್. ಅಂದರೆ ವಿಕಾಸ ಭಿನ್ನ ವ್ಯಕ್ತಿಯೊಮ್ಮೆ ಭಿನ್ನ ಗತಿ ಸೆ ಹೋತಾ ಹೈ. ಅಂದರೆ ಅಭಿವೃದ್ಧಿ ಅನ್ನೋದು ವಿಭಿನ್ನ ವ್ಯಕ್ತಿಗಳಲ್ಲಿ ವಿಭಿನ್ನ ದರದಲ್ಲಿ ಸಂಭವಿಸುತ್ತದೆ. ಎಲ್ಲರಲ್ಲಿಯೂ ಕೂಡ ಒಂದೇ ದರದಲ್ಲಿ ಇದು ನಡೆಯಲ್ಲ, ಡಿಫ್ರೆಂಟ್ ಆಗಿ ಬೇರೆ ಬೇರೆ ಭಿನ್ನ ದರದಲ್ಲಿ ಏನೋ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು 9th ಕ್ವಶನ್ ನೋಡೋಣ. 9th ಕ್ವಶನ್, ಮಿಡಲ್ ಚೈಲ್ಡ್ಹುಡ್ ಈಸ್ ದ ಪೀರಿಯಡ್ ಫ್ರಾಮ್. ಅಂದರೆ ಮಧ್ಯ ಬಾಲ್ಯಾವಸ್ಥೆ ಒಂದು ಅವಧಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1, 10 ಇಯರ್ಸ್ ಆನ್ವರ್ಡ್ಸ್. 10 ಇಯರ್ಸ್ ಆನ್ವರ್ಡ್ಸ್ ಇದು ಮಧ್ಯ ಬಾಲ್ಯಾವಸ್ಥೆ ಅವಧಿ ಆಗಲ್ಲ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಬರ್ತ್ ಟು 2 ಇಯರ್ಸ್ ಇದಂತೂ ನಮಗೆ ಶೇಷಾವಸ್ಥೆ ಆಗುತ್ತೆ, ಹೌದಲ್ವಾ? ಸೊ ಇದು ಕೂಡ ಉತ್ತರ ಆಗಲ್ಲ. ಇನ್ನು 2 ಇಯರ್ ಟು 6 ಇಯರ್ ಇದು ಯಾವುದಾಗುತ್ತೆ? ಅರ್ಲಿ ಚೈಲ್ಡ್ಹುಡ್ ಆಗುತ್ತೆ, ಪೂರ್ವ ಬಾಲ್ಯಾವಸ್ಥೆಯ ಅವಧಿ ಆಗುತ್ತೆ 2 to 6. ಆಮೇಲೆ ಫೋರ್ತ್ ಆಪ್ಷನ್ 6 ಇಯರ್ ಟು 11 ಇಯರ್ಸ್. ನಮಗೆ ಉಳಿದಂಥ ಆಪ್ಷನ್ ಯಾವುದು? ಫೋರ್ತ್ ಒನ್, ಹೌದಲ್ವಾ? 6 ಇಯರ್ಸ್ ಟು 11 ಇಯರ್ಸ್ ಇದು ಮಧ್ಯ ಬಾಲ್ಯಾವಸ್ಥೆಯ ಒಂದು ಅವಧಿಯಾಗುತ್ತೆ. ಪೂರ್ವ ಬಾಲ್ಯಾವಸ್ಥೆಯ ಅವಧಿ 2 to 6 ಆಗುತ್ತೆ. ನಂತರ ಉತ್ತರ ಬಾಲ್ಯಾವಸ್ಥೆಯ ಅವಧಿ 6 to 12 ಆಗುತ್ತೆ, ಹೌದಲ್ವಾ? ಸೊ ಇದರ ಮಧ್ಯೆ ಬರುವಂತಹ ಅವಧಿ ಮಧ್ಯ ಬಾಲ್ಯಾವಸ್ಥೆ ಆಗುತ್ತೆ. ಸೊ ಈ ರೀತಿ ನಾವು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಬೇಕು. ಯಾಕಂದರೆ ಹಲವಾರು ಜನ ಹಲವಾರು ಒಂದು ಅವಧಿಗಳನ್ನು ಕೊಟ್ಟಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈ ರೀತಿ ಎಲಿಮಿನೇಟ್ ಮಾಡೋದ್ರ ಮೂಲಕ ನಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ. ಸೊ ಇದರ ಮಧ್ಯೆ ಒಂದು 2 to 6, 6 to 12 ಇದರ ಮಧ್ಯೆ ಬರುವಂಥ ಆಪ್ಷನ್ ಯಾವುದೂ ಇಲ್ಲ. ಸೊ ಹೀಗಾಗಿ ಇದನ್ನು ನೋಡಿಕೊಂಡು ನಾವು ಆಪ್ಷನ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಬೆಸ್ಟ್ ಆಪ್ಷನ್ ಸಿಕ್ಕಿದ್ದು ಯಾವುದು? 6 ಇಯರ್ಸ್ ಟು 11 ಇಯರ್ಸ್. ಈಗ 2 to 6 ನಾವು ಸೆಲೆಕ್ಟ್ ಮಾಡಿದರೂ ಕೂಡ ಅದು ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಆಗುತ್ತೆ, ಹೌದಲ್ವಾ? ಈಗ ಇಲ್ಲಿ 6 to 12 ಕೊಡ್ತಿದ್ರು ಅಂತಂದರೆ ಅದು ಲೇಟರ್ ಆಗ್ತಾಯಿತ್ತು, ಉತ್ತರ ಬಾಲ್ಯಾವಸ್ಥೆದು ಆಗ್ತಾಯಿತ್ತು. ಸೊ ಆ ರೀತಿ ಇಲ್ಲಿ 12 ಅಂತ ಕೊಟ್ಟಿಲ್ಲ. ಆಮೇಲೆ ಫಸ್ಟು, ಸೆಕೆಂಡು, ಥರ್ಡ್ ಆಪ್ಷನ್ನಲ್ಲಿಯೂ ಕೂಡ ನಮಗೆ ಅತಿ ಸಮೀಪವಾದಂಥ ಒಂದು ಉತ್ತರ ಕೂಡ ಇಲ್ಲ. ಸೊ ಹೀಗಾಗಿ ಫೋರ್ತ್ ಒನ್ 6 ಇಯರ್ ಟು 11 ಇಯರ್ಸ್ ದಿಸ್ ಈಸ್ ದ ಮಿಡಲ್ ಚೈಲ್ಡ್ಹುಡ್ ಪೀರಿಯಡ್. ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು 10th ಕ್ವಶನ್ ನೋಡೋಣ. 10th ಕ್ವಶನ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಡು ನಾಟ್ ಪ್ಲೇ ಎನಿ ರೋಲ್ ಇನ್ ಶೇಪಿಂಗ್ ಆ್ಯನ್ ಇಂಡಿವಿಜುವಲ್ ಸಿನ್ಸ್ ಗ್ರೋತ್ ಆಫ್ ಈಚ್ ಇಂಡಿವಿಜುವಲ್ ಈಸ್ ಡಿಟರ್ಮೈನ್ಡ್ ಬೈ ಹೀಸ್ ಜೆನೆಟಿಕ್ ಮೇಕಪ್. ದಿಸ್ ಸ್ಟೇಟ್ಮೆಂಟ್ ಈಸ್. ಅಂದರೆ ಪ್ರತಿ ಒಂದು ವ್ಯಕ್ತಿಯ ಒಂದು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಅನುವಂಶೀಯತೆಯು ಪ್ರಭಾವ ಬೀರುತ್ತೆ, ಪರಿಸರ ಯಾವುದೇ ರೀತಿ ಪ್ರಭಾವವನ್ನು ಬೀರಲ್ಲ ಅಂತ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ 10th ಕ್ವಶನು. ಸೊ ನಾವೀಗ ಆಪ್ಷನ್ಸ್ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗ ನಾವು ಈಗಾಗಲೇ ತಿಳ್ಕೊಂಡಿವಿ, ನಮ್ಮ ಒಂದು ವಿಕಾಸದ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಪರಿಸರ ಪ್ಲಸ್ ಅನುವಂಶೀಯತೆ, ಎನ್ವಿರಾನ್ಮೆಂಟಲ್ ಪ್ಲಸ್ ಜೆನೆಟಿಕ್ ಅಥವಾ ಹೆರಿಡಿಟಿ ಮೇನ್ ಇಂಪಾರ್ಟೆಂಟ್ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಹೌದಲ್ವಾ? ಈ ಎರಡೂ ಕೂಡ ನಮಗೆ ಬೇಕಾಗುತ್ತೆ. ಎರಡರ ಒಂದು ಪ್ರಭಾವದಿಂದನೇ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ಬೆಳವಣಿಗೆ ಆಗುತ್ತೆ.
ಆದರೆ ಈ ಸ್ಟೇಟ್ಮೆಂಟ್ ಏನಿದೆ ಬರೀ ಜೆನೆಟಿಕ್ ಮೇಕಪ್ ಅಂತಂದರೆ ಅನುವಂಶತೆ ಮಾತ್ರ ಒಂದು ಪ್ರಭಾವ ಬೀರುತ್ತೆ, ಪರಿಸರ ಬೀರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1ನಲ್ಲಿ ನೋಡಿ ಇನ್ಕರೆಕ್ಟ್. ಎಸ್, ಇದು ಇನ್ಕರೆಕ್ಟ್ ಇದೆ. ಸಿನ್ಸ್ ದೇರ್ ಹ್ಯಾವ್ ಬಿನ್ ಸೆವರಲ್ ರಿಸರ್ಚರ್ಸ್ ಟು ಪ್ರೂವ್ ದ್ಯಾಟ್ ಎನ್ವಿರಾನ್ಮೆಂಟ್ ಕ್ಯಾನ್ ಹ್ಯಾವ್ ಅ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡೆವಲಪ್ಮೆಂಟ್. ಇದು ಈ ಒಂದು ಹೇಳಿಕೆ, ಮೇಲಿನ ಹೇಳಿಕೆ ತಪ್ಪಾಗಿದೆ. ಯಾಕಂತಂದರೆ ತುಂಬ ಒಂದು ರಿಸರ್ಚರ್ಸ್ಗಳು ಕೂಡ ಪ್ರೂವ್ ಮಾಡಿದ್ದಾರೆ. ಏನಂತ ಪ್ರೂವ್ ಮಾಡಿದ್ದಾರೆ? ಪರಿಸರ ಕೂಡ ಒಬ್ಬ ಮನುಷ್ಯನ ವಿಕಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಫಸ್ಟ್ ಆಪ್ಷನ್ ಇದೆ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು? ಫಸ್ಟ್ ಆಪ್ಷನ್ನೇ ನಮ್ಮ ಉತ್ತರ ಆಯಿತು. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಕರೆಕ್ಟ್ ಆಗುತ್ತೆ? ಪರಿಸರ ಪ್ರಭಾವನೇ ಬೀರುತ್ತೆ ಅಲ್ವಾ. ಸೊ ಕರೆಕ್ಟ್ ಅನ್ನೋದನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗಬೇಕು ಇದು ಆಪ್ಷನ್ ತಪ್ಪಾಯಿತು. ಈಗ ಥರ್ಡ್ ಕೂಡ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಯಿತು. ಇನ್ನು ಫೋರ್ತಲ್ಲಿ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಮುಂದೆ ಏನಿದೆ ನೋಡಿ, ಸಿನ್ಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಲಿಟಲ್ ಅಂದರೆ ಸ್ವಲ್ಪನೇ ಒಂದು ಪ್ರಭಾವನ ಬೀರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಥರ್ಡ್ ಆಪ್ಷನ್ ಕೂಡ ನಮ್ಮದು ತಪ್ಪಾಯಿತು. ಬೆಸ್ಟ್ ಆಪ್ಷನ್ ಯಾವುದು? ಫಸ್ಟ್. ಯಾಕೆ? ಇಲ್ಲಿ ನಮ್ಮ ಒಂದು ವಿಕಾಸದ ಮೇಲೆ, ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಒಂದು ಬೆಳವಣಿಗೆಯ ಮೇಲೆ ಎನ್ವಿರಾನ್ಮೆಂಟ್ ಪ್ಲಸ್ ಹೆರಿಡಿಟಿ ಇವು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 11th question. Dash is a process through which a human infant begins to acquire the necessary skills to perform as a functioning member of the society. ಅಂದರೆ ಯಾವ ಒಂದು ಪ್ರಕ್ರಿಯೆ ಮಾನವ ಶಿಶು ಸಮಾಜದ ಕಾರ್ಯನಿರ್ವಹಿಸುವ ಸದಸ್ಯನಾಗಿ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅಗತ್ಯವಾದಂತಹ ಕೌಶಲಗಳನ್ನು ಪಡೀಲಿಕ್ಕೆ ಪ್ರಾರಂಭಿಸುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಮಾಜದ ಬಗ್ಗೆ ಮಾತಾಗಿದೆ, ಹೌದಲ್ವಾ? ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ನಮ್ಮ ಉತ್ತರ ಎಲ್ಲಿ ಹೋಗಬೇಕು? ಸೋಷಲೈಜೇಷನ್, ಸಾಮಾಜೀಕರಣ. ಈ ಸಾಮಾಜೀಕರಣದಿಂದನೇ ಏನು ಒಬ್ಬ ಮಾನವ ಶಿಶು ಸಮಾಜದ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಸದಸ್ಯನಾಗಿ ಕಾರ್ಯನಿರ್ವಹಿಸಬೇಕಂತಂದರೆ ಅವನು ಪಡೆಯುವಂಥ ಆ ಕೌಶಲಗಳು ಎಲ್ಲಿಂದ ಸಿಗುತ್ತೆ? ಸೋಷಲೈಜೇಷನ್ನಿಂದ, ಸಾಮಾಜೀಕರಣದಿಂದ ಸಿಗುತ್ತೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. 12th question. According to Piaget, which one of the following factors plays an important role in influencing development? ಅಂದರೆ ಪಿಯಾಜೆ ಅವರ ಪ್ರಕಾರ ಈ ಕೆಳಗಿನ ಯಾವ ಒಂದು ಅಂಶವು ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ 1 ರೀಎನ್ಫೋರ್ಸ್ಮೆಂಟ್, ಪುನರ್ಬಲನದ ಈ ಒಂದು ಟರ್ಮ್ ಮೇಲೆ ಯಾರು ಒತ್ತನ್ನು ನೀಡಿದ್ದಾರೆ? ಸ್ಕಿನ್ನರ್ ಅವರು. ಆಮೇಲೆ ಇಮಿಟೇಷನ್ ಅಂದರೆ ಅನುಕರಣೆಯನ್ನು ಮಾಡುವುದು, ಅನುಕರಣೆ ಮೂಲಕ ಕಲಿಯುವುದು ಯಾರು ಹೇಳಿದ್ದಾರೆ? ಬಂಡೂರಾವ್ ಅವರು ಹೇಳಿದ್ದಾರೆ ತಮ್ಮ ಒಂದು ಸಾಮಾಜೀಕರಣ ಸಿದ್ಧಾಂತದಲ್ಲಿ. ಇನ್ನು ಲ್ಯಾಂಗ್ವೇಜ್ ಕೂಡ ಆಗಲ್ಲ. ಹಾಗಾದರೆ ಸರಿ ಉತ್ತರ ಯಾವುದಾಯಿತು? ಥರ್ಡ್ ಆಪ್ಷನ್. ಪಿಯಾಜೆ ಅವರು ಮಗುವಿಗೆ ಲಿಟಲ್ ಸೈಂಟಿಸ್ಟ್ ಅಂತ ಕರೆದಿದ್ದಾರೆ. ಯಾಕಂದರೆ ಮಗು ತನ್ನ ಒಂದು ಪೂರ್ವಜ್ಞಾನದ ಮೂಲಕ, ತನ್ನ ಒಂದು ಫಿಸಿಕಲ್ ಆಗಿ ಒಂದು ಕಾರ್ಯವನ್ನು ನಿರ್ವಹಿಸೋದ್ರ ಮೂಲಕ, ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಮಾಡುವುದರ ಮೂಲಕ, ಪ್ರಯೋಗಗಳನ್ನು ಮಾಡುವುದರ ಮೂಲಕ ಆ ಮಗುವಿನ ಒಂದು ಕಲಿಕೆ ಆಗುತ್ತೆ ಅಂತ ಪಿಯಾಜೆ ಅವರು ಹೇಳಿದ್ದಾರೆ. ಸೊ ಎಕ್ಸ್ಪೀರಿಯೆನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ಅಂದರೆ ಭೌತಿಕ ವಿಶ್ವಕ್ಕೆ ಸಾಥ್ ಅನುಭವ, ಭೌತಿಕ ಒಂದು ಪ್ರಪಂಚದ ಜೊತೆಗೆ ಅನುಭವವನ್ನು ಮಾಡುವುದರಿಂದ, ಅನುಭವವನ್ನು ಪಡೆಯುವುದರ ಮೂಲಕ ಮಗು ತನ್ನ ಒಂದು ಜ್ಞಾನವನ್ನು ತಾನೇ ರಚನೆಯನ್ನು ಮಾಡಿಕೊಳ್ಳುತ್ತೆ. ಇವರು ಕನ್ಸ್ಟ್ರಕ್ಟಿವಿಸಮ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಪಿಯಾಜೆ, ವೈಗೋಟ್ಸ್ಕಿ, ಆಮೇಲೆ ಬ್ರೂನರ್ ಅವರು, ಇವರು 3 ಜನ ಕನ್ಸ್ಟ್ರಕ್ಟಿವಿಸ್ಟ್ ಅದಾರೆ, ಅಂದರೆ ರಚನಾವಾದದ ಒಂದು ಪ್ರತಿಪಾದಕರಿದ್ದಾರೆ. ಸೊ ಈ 3 ಜನರ ಒಂದು ನೇಮನ್ನು ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಆಗುತ್ತೆ. ಸೊ ಪಿಯಾಜೆ ಅವರು ಏನು ಹೇಳಿದ್ದಾರೆ? ಮಗು ಒಂದು ವರ್ಡಲ್ಲಿ ತನ್ನ ಒಂದು ಪೂರ್ವಜ್ಞಾನದ ಜೊತೆಗೆ ಆ ಅನುಭವವನ್ನು ಮಾಡುತ್ತಾ ಕಲಿಯುತ್ತಾ ತನ್ನ ಒಂದು ಜ್ಞಾನವನ್ನು ತಾನೇ ರಚನೆಯನ್ನು ಮಾಡಿಕೊಳ್ಬೇಕು, ಎಕ್ಸ್ಪೀರಿಯೆನ್ಸ್ ಮೂಲಕ ತನ್ನ ಒಂದು ಜ್ಞಾನವನ್ನು ತಾನೇ ರಚನೆ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು 13th ಕ್ವಶನ್ ನೋಡೋಣ. 13th question. The cognitive ability that comes in the pre-operational period is ಅಂತಂದರೆ ಕಾರ್ಯಪೂರ್ವ ಹಂತದಲ್ಲಿ ಬರುವಂತಹ ಒಂದು ಎಬಿಲಿಟಿ ಯಾವುದು ಈ ಒಂದು ಕೆಳಗಿನವುಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಪಿಯಾಜೆ ಅವರು 4 ಬೌದ್ಧಿಕ ವಿಕಾಸದ ಹಂತಗಳನ್ನು ನೀಡಿದ್ದಾರೆ, ಹೌದಲ್ವಾ? ಫಸ್ಟ್ ಒನ್ ಸಂವೇದನಾ ಗತಿ ಹಂತ, ಸೆನ್ಸರಿ ಮೋಟರ್ ಸ್ಟೇಜ್. ಸೆಕೆಂಡ್ ಒನ್ ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್. ಥರ್ಡ್ ಒನ್ ಯಾವುದು? ಮೂರ್ತ ಕಾರ್ಯಗಳ ಹಂತ ಅಂದರೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಫೋರ್ತ್ ಒನ್ ಔಪಚಾರಿಕ ಕಾರ್ಯಗಳ ಹಂತ ಅಂದರೆ ಫಾರ್ಮಲ್ ಆಪರೇಷನಲ್
ಪೀರಿಯಡ್ ಇದರ ಬಗ್ಗೆ ನಾನು ಆಲ್ರೆಡಿ ಕನ್ನಡದಲ್ಲಿ ಒಂದು ತರಗತಿಯನ್ನು ಮಾಡಿದ್ದೀನಿ. ನೋಡೋಣ, ನೆಕ್ಸ್ಟ್ ನಾನು ಇಂಗ್ಲೀಷ್ ನೋಟ್ಸ್ ಮೂಲಕ ನಿಮಗೆ ತರಗತಿಯನ್ನು ಮಾಡಿಕೊಡ್ತೀನಿ. ಅಲ್ಲಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಯಾವ ಒಂದು ಹಂತದಲ್ಲಿ ಮಗುವಿನ ವಿಕಾಸ ಯಾವ ರೀತಿ ಆಗುತ್ತೆ, ಯಾವುದನ್ನು ಕಲಿಯುತ್ತೆ ಅಂತ ಹೇಳಿದ್ದೀನಿ, ಹೌದಲ್ವಾ. ಈಗ ಫಸ್ಟ್ ಒನ್ ಆಪ್ಷನ್ ನೋಡಿ, ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗ್ ಅಂತಂದರೆ ಆಲೋಚನಾ ಸಾಮರ್ಥ್ಯ. ಮಗು ತಾರ್ಕಿಕವಾಗಿ ಏನೋ ಆಲೋಚನೆಯನ್ನು ಮಾಡುತ್ತೋ ಸೊ ಅದು ಫೋರ್ತ್ ಒಂದು ಸ್ಟೇಜಲ್ಲಿ ಬರುತ್ತೆ. ಎಲ್ಲಿ? ಔಪಚಾರಿಕ ಕಾರ್ಯಗಳ ಹಂತ. ಅಲ್ಲಿ 11 ಇಯರ್ ಮೇಲ್ಪಟ್ಟಂತಹ ಮಗುವಿನಲ್ಲಿ ಈ ಒಂದು ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗ್ ಬರುತ್ತೆ, ಆಲೋಚನಾ ಸಾಮರ್ಥ್ಯ ಬರುತ್ತೆ. ಇನ್ನು ಎಬಿಲಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ತಾರ್ಕಿಕವಾಗಿ ಅಮೂರ್ತವಾಗಿ ಯೋಚನೆಯನ್ನು ಮಾಡಲಿಕ್ಕೆ ಮಾಡುತ್ತೆ. ಸೊ ಇದು ಕೂಡ ಫೋರ್ತ್ ಒಂದು ಸ್ಟೇಜ್ನಲ್ಲಿ ಬರುತ್ತೆ. ಇನ್ನು ಥರ್ಡ್ ಆಪ್ಷನ್ ಎಬಿಲಿಟಿ ಆಫ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್. ಇದು ಸೆನ್ಸರಿ ಮೋಟರ್ ಅಂದರೆ ಸಂವೇದನಾ ಗತಿ ಹಂತದಲ್ಲಿ ಬರುತ್ತೆ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು? ಫೋರ್ತ್ ಒನ್. एबिलिटी टू टेक अदर्स पर्सपेक्टिव ಅಂದರೆ दूसरे के दृष्टिकोण के समझने की योग्यता. सो फोर्थ वन इज द राइट आंसर. इನ್ನು 14th क्वेश्चन ನೋಡೋಣ. 14th क्वेश्चन, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್. ಅಂದರೆ ಇಲ್ಲಿ ಏನು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರುವಂತಹ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತ ಏನು ಮಾರಲ್ ಡೆವಲಪ್ಮೆಂಟ್ ಥಿಯರಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೋಲ್ಬರ್ಗ್ ರವರು 3 ಲೆವೆಲ್ಸ್ ಮತ್ತು 6 ಸ್ಟೇಜಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಲೆವೆಲ್ಸ್ಗೂ 2 ಸ್ಟೇಜಸ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಸೆಪ್ರೇಟ್ ಒಂದು ತರಗತಿಯನ್ನು ಮಾಡಿ ಅದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರವನ್ನು ಹೇಳ್ತೀನಿ. ಇಲ್ಲಿ ನಾನು ಫುಲ್ ಎಕ್ಸ್ಪ್ಲನೇಷನ್ ಮಾಡಿದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ನಾನು ಸೆಪ್ರೇಟ್ ಒಂದು ತರಗತಿಯನ್ನು ಮಾಡ್ತೀನಲ್ವ ಕೋಲ್ಬರ್ಗ್ ರವರ ಒಂದು ಥಿಯರಿ ಬಗ್ಗೆ. ಸೊ ಆಗ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಇಲ್ಲಿ ಸರಿಯಾದಂಥ ಒಂದು ಪೇರ್ ಯಾವುದು ಅಂತಂದರೆ ಥರ್ಡ್ ಆಪ್ಷನ್, ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೇಷನ್. ಅಂದರೆ ಮಗು ಒಂದು ಒಳ್ಳೆ ಹುಡುಗಿ ಒಳ್ಳೆ ಹುಡುಗ ಆಗಲಿಕ್ಕೆ ಬೇರೆಯವರು ಏನೇ ಒಂದು ಮಾತನ್ನು ಹೇಳಿದರೂ ಕೂಡ ಈಗ ನಾನು ಅವ್ರ ಮಾತನ್ನು ಕೇಳಲಿಲ್ಲ ಅಂತಂದರೆ ಅವ್ರು ನನ್ನ ಇಷ್ಟಪಡಲ್ಲ ಅಂತ ಅಂದ್ಕೊಂಡು ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ತಯಾರಾಗುತ್ತೆ. ಅಂದರೆ ಗುಡ್ ಗರ್ಲ್ ಆಗಲಿಕ್ಕೆ, ಗುಡ್ ಬಾಯ್ ಅನ್ನಿಸ್ಕೊಳ್ಳಿಕ್ಕೆ ಆ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಹೀಗಾಗಿ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೇಷನ್. ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ಒನ್ ಅರ್ನ್ಸ್ ಅಪ್ರೂವಲ್ ಬೈ ಬೀಯಿಂಗ್ ನೈಸ್ ಅಂತಂದರೆ ಬೇರೆದವರು ಏನನ್ನು ಹೇಳ್ತಾರೋ, ಏನನ್ನು ಒಂದು ಕೆಲಸವನ್ನು ಹೇಳ್ತಾರೋ ಸೊ ಅದನ್ನು ನಾವು ಅಪ್ರೂವಲ್ ಆಗಿ ಆ ಒಂದು ಕೆಲಸವನ್ನು ಗುಡ್ ಗರ್ಲ್ ಅನ್ನಿಸ್ಕೊಳ್ಳಿಕ್ಕೆ, ಗುಡ್ ಬಾಯ್ ಅನ್ನಿಸ್ಕೊಳ್ಳಿಕ್ಕೆ ಅದನ್ನು ನಾವು ಮಾಡ್ತೀವಿ ಅಂತ ಈ ಒಂದು ಆಪ್ಷನ್ನ ಅರ್ಥ ಆಗಿದೆ. ಸೊ ಈ ಉಳಿದಂಥ ಆಪ್ಷನ್ಗಳನ್ನು ನಾನು ನೆಕ್ಸ್ಟ್ ಆ ಒಂದು ಸೆಷನ್ ಮಾಡ್ತೀನಲ್ವ ಕೋಲ್ಬರ್ಗ್ ಅವ್ರದ್ದು. ಸೊ ಆಗ ಇದೇ ಪ್ರಶ್ನೆಯನ್ನು ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಇಲ್ಲಿ ಉತ್ತರವನ್ನು ಮಾತ್ರ ನೋಡೋಣ. ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇನ್ನು 15th question, the concept of private speech of children as proposed by ವೈಗೋಟ್ಸ್ಕಿ ಅವರು ಪ್ರೈವೇಟ್ ಸ್ಪೀಚ್ ಬಗ್ಗೆ ಒಂದು ಟರ್ಮನ್ನು ಕೊಟ್ಟಿದ್ದಾರೆ. ಏನಂತಂದರೆ ಮಗು ಪ್ರೈವೇಟ್ ಸ್ಪೀಚ್ ಅಂದರೆ ಈಗ ಉದಾಹರಣೆಯನ್ನು ಕೊಡಬೇಕಂತಂದರೆ ಈಗ ನಮ್ಮ ಮನೆಯಲ್ಲಿ ಮಗು ಏನೋ ಕಳ್ಕೊಂಡಿರುತ್ತೆ, ಓಕೆನಾ. ಕಳ್ಕೊಂಡಾಗ ಅದು ತಾನೇ ಯೋಚನೆ ಮಾಡುತ್ತೆ, ನಾನು ಅಲ್ಲಿಂದ ಬಂದೆ, ಸೊ ಕಿಚನ್ ರೂಮ್ಗೆ ಹೋಗಿದ್ದೆ, ಅಲ್ಲಿ ಇಟ್ಟಿದ್ನ, ಇಲ್ಲ ನಾನು ನನ್ನ ಫ್ರೆಂಡ್ ಜೊತೆ ಆಡ್ತಾ ಇದ್ದೆ, ಅಲ್ಲಿ ಬಿಟ್ಟು ಬಂದ ಅಂತ ತಾವೇ ಏನೋ ಒಂದು ಡೈರೆಕ್ಷನ್ನ ಕೊಡ್ತಾ ಇರುತ್ತೆ, ತಾವೇ ಹೇಳ್ಕೊಳ್ತಾ ಇರುತ್ತೆ, ನಾನು ಅಲ್ಲಿಟ್ನ ಇಲ್ಲಿಟ್ನ ಅಂತ. ಸೊ ಅದಕ್ಕೆ ವೈಗೋಟ್ಸ್ಕಿ ಅವರು ಏನಂತ ಹೆಸರು ಕೊಟ್ಟಿದ್ದಾರೆ, ಪ್ರೈವೇಟ್ ಸ್ಪೀಚ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಗು ತಾನೇ ಒಂದು ದಾರಿಯನ್ನು ಹುಡುಕ್ತಾ ಇರುತ್ತೆ, ನಾನು ಅಲ್ಲಿಟ್ನ ಇಲ್ಲಿಟ್ನ ಅಂತ ತಾನು ಹೇಳ್ಕೊಳ್ತಾ ಇರುತ್ತೆ. ಇದಕ್ಕೆ ಪ್ರೈವೇಟ್ ಸ್ಪೀಚ್ ಅಂತ ಕರೆದಿದ್ದಾರೆ. ಸೊ ಈ ಒಂದು ಪ್ರೈವೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಆಪ್ಷನ್ 1 ಶೋಸ್ ದ್ಯಾಟ್ ಚಿಲ್ಡ್ರನ್ ಆರ್ ಸ್ಟುಪಿಡ್ ಆ್ಯಂಡ್ ದಸ್ ನೀಡ್ ಗೈಡೆನ್ಸ್ ಆಫ್ ಅಡಲ್ಟ್ಸ್. ಈ ರೀತಿ ನಾವು ಮಗುವಿಗೆ ಸ್ಟುಪಿಡ್ ಅನ್ನೋದು ಮೊದಲನೇದಾಗಿ ತಪ್ಪಾಗುತ್ತೆ, ಹೌದಲ್ವಾ. ಸೊ ಆಪ್ಷನ್ ಫಸ್ಟ್ ಇದು ತಪ್ಪು. ಸೆಕೆಂಡ್, ಇಲ್ಯುಸ್ಟ್ರೇಟ್ಸ್ ದ್ಯಾಟ್ ಚಿಲ್ಡ್ರನ್ ಆರ್ ಈಗೋಸೆಂಟ್ರಿಕ್. ಮಗು ಏನು ಒಂದು ಕೇಂದ್ರಿತ ಪ್ರವೃತ್ತಿಯನ್ನು ಹೊಂದಿದೆನಾ? ಸೊ ಇದು ಕೂಡ ಅಲ್ಲ, ಈ ರೀತಿ ವೈಗೋಟ್ಸ್ಕಿ ಅವರು ಹೇಳಿಲ್ಲ. ಶೋನ್ ದ್ಯಾಟ್ ಚಿಲ್ಡ್ರನ್ ಲವ್ ದೆಮ್ಸೆಲ್ಸ್. ಇದರಿಂದ ಪ್ರೈವೇಟ್ ಸ್ಪೀಚ್ ಮಾಡುವುದರಿಂದ ಮಗು ತನ್ನನ್ನು ತಾವು ಪ್ರೀತಿಸುತ್ತೆ ಅನ್ನೋದನ್ನು ಶೋ ಮಾಡುತ್ತಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ಹಾಗಾದರೆ ನಮ್ಮ ಒಂದು ಸರಿ ಉತ್ತರ ಯಾವುದು?
ಫೋರ್ತ್ ಆಪ್ಷನ್ ಇಲ್ಲುಸ್ಟ್ರೇಟ್ಸ್ ದ್ಯಾಟ್ ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಓನ್ ಆ್ಯಕ್ಷನ್ಸ್ ಅಂತಂದರೆ ಮಗು ತಾನೇ ಎಂದು ಓನ್ ಕ್ರಿಯೆಗಳ ಮೂಲಕ ತಾನೇ ಗೈಡ್ ಮಾಡ್ಕೊಳ್ತಾ ಇದೆ. ಸೊ ಇದಕ್ಕೆ ಪ್ರೈವೇಟ್ ಸ್ಪೀಚ್ ಅಂತ ಯಾರು ಕರೆದಿದ್ದಾರೆ? ವೈಗೋಟ್ಸ್ಕಿ ಅವರು ಕರೆದಿದ್ದಾರೆ. ವೈಗೋಟ್ಸ್ಕಿ ಅವರು, ಕೋಲ್ಬರ್ಗ್ ಅವರು, ಪಿಯಾಜೆ ಅವರದ್ದು, ಆಮೇಲೆ ಬ್ರೂನರ್, ಬಂಡೂರ ಇವರೆಲ್ಲದ್ರ ಬಗ್ಗೆನೂ ಥೇರಿಗಳನ್ನು ನಾವು ಸೆಪ್ರೇಟ್ ಒಂದು ತರಗತಿ ಮಾಡಿ ಕಂಪ್ಲೀಟಾಗಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಆಗ ನಿಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು 15 ಪ್ರಶ್ನೆಗಳ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸಿದ್ದೀವಿ. ಸೊ ಪಾರ್ಟ್ 2 ಅಲ್ಲಿ ಇನ್ನೂ 15 ಪ್ರಶ್ನೋತ್ತರಗಳನ್ನು ಇದೇ ರೀತಿ ನಾವು ಚರ್ಚಿಸೋಣ. ಸೊ ಮೇ ಬಿ ವಿಡಿಯೋ ಲೆಂದಿ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಆಪ್ಷನ್ಸ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ. ಬಟ್ ನಿಮಗೆ ಇದು ಸೀಟೆಡ್ಗೆ ತುಂಬಾ ಯೂಸ್ಫುಲ್ ಆದಂತಹ ತರಗತಿಯಾಗಿದೆ. ಐ ಹೋಪ್ ನಿಮಗೆ ಈ ಒಂದು ತರಗತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ, ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಒಂದು ಸ್ನೇಹಿತರ ಗ್ರೂಪ್ಸ್ಗಳಿಗೂ ಕೂಡ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಯಾರು ಭೇಟಿ ಕೊಡ್ತಾ ಇದ್ದೀರೋ ಸೊ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡಿಬಹುದು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಒಂದು ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.